ಎಣ್ಣೆ ತಂದುಕೊಡುವಂತ ಯುವಕನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ವರದಿಯಾಗಿದೆ. ನಡು ರಸ್ತೆಯಲ್ಲಿ ಹಲ್ಲೆ ಮಾಡ್ತಾರೆ 3 ಜನ ಸ್ನೇಹಿತರು. ಕಾರಣ ಎಣ್ಣೆ ತಂದುಕೊಡುವಂತ ಆತನ ಮೇಲೆ ದರ್ಪ ಮೆರೆದಿರೋದು. ಕೇವಲ 23 ವರ್ಷದ ಯುವಕನೊಬ್ಬನ ಮೇಲೆ ಎಣ್ಣೆ ತಂದುಕೊಡು ಅಂತ ಹೇಳಿ ಯುವಕರ ತಂಡ ಭೀಕರ ಹಲ್ಲೆ ಮಾಡಿದೆ. ಶಿವಮೊಗ್ಗದ ಸಂಪೆಕಟ್ಟೆ ಸರ್ಕಲ್ನಲ್ಲಿ ತುಂಬೆಗದ್ದೆ ಗ್ರಾಮದ ಲಕ್ಷ್ಮೀಶ್ 23 ವರ್ಷ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೊಸನಗರ ತಾಲೂಕಿನ ನಿಟ್ಟೂರು ಬಳಿಯ ಸಂಪೆಕಟ್ಟೆ ಸರ್ಕಲ್ನಲ್ಲಿ ನಡೆದಿರೋ ಘಟನೆ ಇದು. ಯುವಕನ ಮೇಲೆ ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಕೆಲಸ ಇದೆ ಅಂತ ಹೇಳಿ ಸಂಪೆಕಟ್ಟೆಗೆ ತುಂಬೆಗದ್ದೆಯ ಲಕ್ಷ್ಮೀಶ್ ಬಂದಿದ್ದ. ಆ ಸಂದರ್ಭದಲ್ಲಿ 3 ಜನ ಜೀಪಲ್ಲಿ ಬರ್ತಾರೆ. ಲಕ್ಷ್ಮೀಶ್ಗೆ ಆವಾಜ್ ಹಾಕ್ತಾರೆ. ಜೀಪ್ನಲ್ಲೇ ಕುತ್ಕೋ, ಮದ್ಯ ತಂದ್ಕೊಡುವಂತ ಆವಾಜ್ ಹಾಕ್ತಾರೆ. ನಾನು ಯಾಕ್ರಿ ನಿಮಗೆ ಮದ್ಯ ತಂದ್ಕೊಡ್ಲಿ ಅಂತ ಕೇಳಿದ್ದಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ, ಅವಿನಾಶ್ ಮತ್ತು ರಾಘವೇಂದ್ರ ಅನ್ನೋರ ತಂಡ ಹಲ್ಲೆ ಮಾಡಿರೋದು. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ದಾಖಲಾಗಿರುವ ದೃಶ್ಯ ಇದು. ಏನೋ ಕೆಲಸಕ್ಕೆ ಅಂತ ತುಂಬೆಗದ್ದೆಗೆ ಲಕ್ಷ್ಮೀಶ್ ಅನ್ನೋ ಯುವಕ ಬಂದಿರ್ತಾನೆ. ಅವನನ್ನ ಏಕಾಏಕಿ 3-4 ಜನ ಬಂದವರು ಎಣ್ಣೆ ತಂದ್ಕೊಂಡಂಗೆ ಅಂತ ಏಕಾಏಕಿ ಅವನನ್ನು ಅಡ್ಡಾಯಿಸ್ತಾರೆ. ಅಡ್ಡಾಯಿಸಿ ಅವನು ಕೊಡಲ್ಲ, ತಂದ್ಕೊಡಲ್ಲ, ನಾನ್ಯಾಕೆ ತಂದ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಂಗೆ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಫಸ್ಟ್ 3 ಜನ ಇದ್ರು, ಅದು 3-4-5-6 ಜನ ಆದರು. ಹಲ್ಲೆ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿದೆ. ಆಲ್ರೆಡಿ ಅವರು ಕುಡಿದು ತೂರಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಎಣ್ಣೆ ಏಟ್ನಲ್ಲಿ ಮತ್ತೆ ಎಣ್ಣೆ ಬೇಕು ಅಂತೇಳಿ ಯುವಕನ ಮೇಲೆ ಹಲ್ಲೆ ಮಾಡಿರುವ ಈ ಯುವಕರ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ್ ಕೃಷ್ಣ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಕೃಷ್ಣ, ಯಾಕೆ ಈ ಗಲಾಟೆ ಆಯಿತು? ಏನಾದರೂ ಈ ಹೊಡೆತ ತಿಂದವರು ಮತ್ತು ಹೊಡೆದವರು ಪರಿಚಯಸ್ತ್ರ? ಅವ್ರಿಗೇನಾದ್ರೂ ಸಂಬಂಧ ಇತ್ತಾ? ಎಸ್ ಪ್ರಣೋದ್, ಇದು ಒಂದು ಡಿಫ್ರೆಂಟ್ ಘಟನೆ ಅಂತಾನೆ ಹೇಳ್ಬೋದು. ಏನು ನಡು ರಸ್ತೆಯಲ್ಲೇ 3 ಯುವಕರಿಂದ ಮನಸೋ ಇಚ್ಛೆ ಹಲ್ಲೆ ನಡೆದಿರುವಂತ ಘಟನೆ ಶಿವಮೊಗ್ಗದ ಹೊಸನಗರದ ತಾಲೂಕಿನ ನಿಟ್ಟೂರು ಬಳಿಯ ಸಂಪೆಕಟ್ಟೆ ಸರ್ಕಲ್ ನಲ್ಲಿ ನಡೆದಿರುವಂತದ್ದು. ನಡು ರಸ್ತೆಯಲ್ಲಿ ಇವರಿಗೂ ಸಂಬಂಧನೇ ಇರೋದಿಲ್ಲ. ಇಲ್ಲಿ 3 ಸ್ನೇಹಿತರು ಕಾರಿನಲ್ಲಿ ತೆರಳ್ತಾ ಇರ್ತಾರೆ. ಈ ವೇಳೆ ಜೀಪ್ ನಲ್ಲಿ ಬಂದಂತಹ ಯುವಕರು ಲಕ್ಷ್ಮೀಶ ಎಂಬುವನಿಗೆ ಕರೀತಾರೆ, ಈ ಕಡೆ ಬಾ ಇಲ್ಲಿ ಅಂತ ಹೇಳಿ. ಜೊತೆ ಆ ಸಂದರ್ಭದಲ್ಲಿ ಜೀಪ್ ನಲ್ಲಿ ಕುಳಿತು ಅಲ್ಲಿ ಆರ್ಡರ್ ಮಾಡಿದಾಗೆ ಮದ್ಯ ತಂದು ಕೊಡ್ಬೇಕು ನೀನು ಅಂತ ಹೇಳ್ತಾರೆ. ಲಕ್ಷ್ಮೀಶನಿಗೂ ಮದ್ಯಕ್ಕೂ ಈ 3 ವ್ಯಕ್ತಿಗಳಿಗೂ ಏನು ಸಂಬಂಧವೇ ಇರೋದಿಲ್ಲ. ತಕ್ಷಣವೇ ಈತ ಅದನ್ನ ರಿಗ್ರೆಟ್ ಮಾಡ್ತಾನೆ. ನಾನೇಕೆ ತಂದ್ಕೊಡ್ಬೇಕು ನಿಮಗೆ ಎಣ್ಣೆ ಅಂತ ಹೇಳಿದಾಗ ತಕ್ಷಣವೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲಕ್ಷ್ಮೀಶ್ ಎಂಬುವರ ಮೇಲೆ ಮಾರಣಾಂತಿಕವಾಗಿ ಏಕಾಏಕಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಬಯಲಾಗಿರುವಂತದ್ದು. ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯ ಕೂಡ ಸೆರೆಯಾಗಿದೆ. ನಡು ರಸ್ತೆಯಲ್ಲಿ 3 ಯುವಕರಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂತದ್ದು. ಸುಬ್ರಹ್ಮಣ್ಯ, ಅವಿನಾಶ್ ಮತ್ತು ರಾಘವೇಂದ್ರ ಎಂಬುವರಿಂದ ಈ ಒಂದು ಹಲ್ಲೆ ನಡೆದಿದೆ. ಗಾಯಗೊಂಡ ಯುವಕನಿಗೆ ಈಗ ನಗರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಲಾಗಿರುವಂತದ್ದು. ಹೆಚ್ಚಿನ ಚಿಕಿತ್ಸೆಗೆ ತೀರ್ಥಹಳ್ಳಿ ತಾಲೂಕಿನ ಜೆಸಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಏನು ರಾಘವೇಂದ್ರ ಮತ್ತು ಸುಬ್ರಹ್ಮಣ್ಯ, ಅವಿನಾಶ್ ಏನಿದ್ದಾರೆ 3, ಈ 3 ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಈ ನಡು ರಸ್ತೆಯಲ್ಲಿ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರೋ ಪ್ರಕರಣ ಸಂಬಂಧ ಇದೀಗ ಏನು ಎಣ್ಣೆ ತಂದ್ಕೊಡ್ಬೇಕು ಅಂತ ಹೇಳಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಈ 3 ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಪ್ರಣೋದ್, ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿಗೆ.